ಹಲೋ ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ, ಈ ದಿನ ನಾನು ನಿಮಗೆ ಒಂದು ಪಿಕ್ಚರನ್ನು ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಅತಿ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಪಿಕ್ಚರ್ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಕಾಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಾವು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಹಾಗಾದರೆ ಬನ್ನಿ ಒಂದು ಬ್ಯೂಟಿಫುಲ್ ಪಿಕ್ಚರ್ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ. ನಾನು ಒಂದು ಪಿಕ್ಚರನ್ನು ಎಡಿಟ್ ಮಾಡಿದ್ದೀನಿ. ಈ ಥರ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪಿಕ್ಚರ್ ಎಡಿಟ್ ಮಾಡಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅಂತಂದರೆ ಪಿಕ್ಸೆಲ್ ಲ್ಯಾಬ್. ನಾನು ಸುಮಾರು 8 ವರ್ಷದಿಂದ ಪಿಕ್ಸೆಲ್ ಲ್ಯಾಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡಿ. ನೋಡಿ, ಪಿಕ್ಸೆಲ್ ಲ್ಯಾಬನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡಿದ್ದೀನಿ. ಡಿಫಾಲ್ಟ್ ಆಗಿ ಇದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ನೋಡಿ, ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲೆ ಡಿಲೀಟ್ ಇದೆಯಲ್ಲ, ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಡಿಲೀಟ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಕೇಳುತ್ತೆ. ಓಕೆ ಕ್ಲಿಕ್ ಮಾಡಿ. ಇವಾಗ ನ್ಯೂ ಟೆಕ್ಸ್ಟ್ ಅನ್ನೋದು ಹೋಯ್ತು. ಈಗೇನು ಮಾಡಬೇಕು, ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿರಬೇಕು. ಕೆಳಗಡೆ ನೋಡಿ, 1 2 3 4 5 ಈ 5 ಸಿಂಬಲ್ಸ್ ಇದ್ದಾವೆ. ಇವಕ್ಕೆ 5 ನಂಬರ್ ಅಂತ ತಿಳ್ಕೊಳ್ಳಿ ನೀವು. 1 2 3 4 5 ಸಿಂಬಲ್ಸ್ ಇದ್ದಾವೆ, 5 ನಂಬರ್ ಅಂತ ತಿಳ್ಕೊಳ್ಳಿ. ಇದು ಭಾಳ ಮುಖ್ಯ. ಈ 5ರಲ್ಲೇ ಎಲ್ಲ ಕೆಲಸ ನಡೆಯೋದು. ಈಗ ನೀವು ಕಲರ್ ಚೇಂಜ್ ಮಾಡಬೇಕು. ಯಾವುದಕ್ಕೆ ಕಲರ್ ಚೇಂಜ್ ಮಾಡಬೇಕು ಅಂದರೆ, ಈಗ ನೀವು ಈ ಒಂದು ಲೇಯರ್ ಅಥವಾ ಈ ಒಂದು ಪೇಜ್ಗೆ ಕಲರ್ ಚೇಂಜ್ ಮಾಡಬೇಕಾದ್ರೆ ನೀವು 4 ಅಂತ ಇದೆಯಲ್ಲ, ಈ 4 ನಂಬರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಮಾಡಿದ್ದೀನಿ. ನೋಡಿ, ಕ್ಲಿಕ್ ಮಾಡಿದಾಗ 4 ನಂಬರ್ ಸಿಂಬಲ್ಸ್ ಏನಾಗುತ್ತೆ, ಅಲ್ಲಿ ಬ್ಲೂ ಕಲರ್ ಬರುತ್ತೆ. ಫಸ್ಟ್ ಆಪ್ಷನ್ ನಿಮಗೆ ಕಲರ್ ಅಂತ ಇದೆಯಲ್ಲ, ಈ ಕಲರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಗ್ರೇಡಿಯಂಟ್ ಇದೆ, ಕಲರ್ ಇದೆ. ಈಗ ಕಲರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸದ್ಯಕ್ಕೆ ಈ ಕಲರನ್ನು ತೊಗೋತಾ ಇದ್ದೀನಿ. ಸೆಲೆಕ್ಟ್ ಆಯಿತು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಕಲರ್ ಬೇಕಾ ತೊಗೋಬೋದು. ಈಗ ಫಸ್ಟು ಕಲರ್ ಚೇಂಜ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈಗೇನು ಮಾಡಬೇಕು, ಒಂದು ಶೇಪ್ಸನ್ನು ತೊಗೋಬೇಕು. ಶೇಪ್ ತೊಗೋಬೇಕಾದ್ರೆ ನೋಡಿ, ನಮಗೆ ಇಲ್ಲಿ 3ನೇ ಆಯ್ಕೆ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಶೇಪ್ಸ್ ಇದೆ, ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ 4 ಪಾಯಿಂಟ್ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಕಾರ್ನರ್ ಹಿಡ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ದೊಡ್ಡದಾಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಇದನ್ನೇನು ಮಾಡಿ, ನೀವು ಬಾರ್ಡರ್ ಸೆಟ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಥರ ಇಟ್ಕೊಳ್ಳಿ. ಈಗ ಇಟ್ಕೊಳ್ಳಿ, ಡ್ರ್ಯಾಗ್ ಮಾಡಿ. ಈ ಪಾಯಿಂಟ್ ಹಿಡ್ಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದಾಗ ಏನಾಯಿತು, ಇದು ದೊಡ್ಡದಾಗಾಯಿತು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗೇನು ಮಾಡಿ, ನಾವು ಇದನ್ನು ರಿಲೇಟಿವ್ ಸೈಜನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೋಡಿ, ರಿಲೇಟಿವ್ ಪೊಸಿಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಡೌನ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗೇನಾಗಿದೆ, ಬಾರ್ಡರ್ ಬಂದಿದೆ. ಈಗ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ, ಅದ್ರ ಕೆಳಗಡೆನೂ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಲಾಕ್ ಆಪ್ಷನ್ ಇದೆಯಲ್ಲ, ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಲಾಕ್ ಆಗಿದೆ. ನಂತರ ಅದೇ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ಯಾಕ್ ಬಂದಿದ್ದೀರಾ. ಈಗ ನೋಡಿ, ನೀವು ಹೇಗೆ ಸರಿದಾಡಿದ್ರೂ ಸಹ ಅದು ಸರಿದಾಡೋದಿಲ್ಲ. ಈಗ ಒಂದು ಸ್ಟೆಪ್ ಆಯಿತು, ಬಾರ್ಡರ್ ಸೆಟ್ ಮಾಡ್ಕೊಳ್ಳೋದಾಯಿತು. ಈಗ ನಾವು ಟೆಕ್ಸ್ಟ್ ಎಡಿಟ್ ಮಾಡಬೇಕಲ್ವಾ. ನೋಡಿ, ನಾನು ಟೆಕ್ಸ್ಟನ್ನು ಎಡಿಟ್ ಮಾಡ್ತಾಯಿದ್ದೀನಿ. ಟೆಕ್ಸ್ಟ್ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಇದೆಯಲ್ವಾ, 2ನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಅಂತ ಇದೆಯಲ್ಲ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಟೆಕ್ಸ್ಟ್ ಅಂತ ಬಂದಿದೆ. ಫಸ್ಟ್ ಆ ಟೆಕ್ಸ್ಟಿಗೆ ಏನು ಮಾಡಬೇಕು, ನೀವು ಫಸ್ಟ್ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕಲರ್ ಇದೆಯಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಈ ಕಲರ್ ತಗೊಳ್ಳಿ, ಸ್ವಲ್ಪ ಡ್ರ್ಯಾಗ್ ಮಾಡಿ. ಈಗ ನ್ಯೂ ಟೆಕ್ಸ್ಟ್ ಬಂದಿದೆಯಲ್ಲ, ಈ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಬ್ಯಾಕ್ ತೊಗೊಳ್ಳಿ. ಈಗ ನೋಡಿ, ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ಟೆಕ್ಸ್ಟ್ ಟೈಪ್ ಮಾಡಿದ್ದೀನಲ್ವಾ. ಈಗ ಇಲ್ಲಿ ಮೇಲ್ಗಡೆ ಓಕೆ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ಈ ಥರ ಫಾಂಟ್ಸ್ ಬರ್ತಾ ಇದೆ. ಇಲ್ಲಿ ಒಂದು ಪಾಯಿಂಟ್ಸ್ ಇದೆಲ್ಲ ಇಟ್ಕೊಂಡು ಈಗ ಈ ಥರ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದಾಗ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಅಲೈನ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ಕೋಬೇಕು, ಆ ಎದಲ್ಲೇ ಬರುತ್ತೆ ಅಲೈನ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಾಂಟ್ಸ್ ಚಿಕ್ಕದಾಗಿದೆಯಲ್ವಾ, ಸೈಜ್ ದೊಡ್ಡದು ಮಾಡಬೇಕಾದಾಗ
ಆ ಎದಲ್ಲೇ ನೋಡಿ ಸೈಜ್ ಇದೆಯಲ್ಲ, ಈ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಸೈಜ್ ಬಂದುಬಿಟ್ಟು 54 ಇದೆ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದಾಗ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಜಾಸ್ತಿ ಆಗಿದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಬೋಲ್ಡ್ ಮಾಡಬೇಕಾದ್ರೆ, ಟೆಕ್ಸ್ಟ್ ಚೆನ್ನಾಗಿ ಕಾಣಬೇಕಾದ್ರೆ ಬೋಲ್ಡ್ ಮಾಡಬೇಕಾಗುತ್ತೆ. ನೋಡಿ ಬೋಲ್ಡ್ ಇದೆಯಲ್ಲ, ಈ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿ, ಬಿ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಬೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ರೆಡಿ ಆಯಿತು. ಈಗ ನೀವು ಇದಕ್ಕೆ ಕಲರ್ ಚೇಂಜ್ ಮಾಡ್ತೀರ ಅಂದ್ಕೊಂಡ್ರೆ ಅದು ಸಹ ಏದಲ್ಲೇ ಇದೆ, ಟೆಕ್ಸ್ಟ್ ಕಲರು. ನೋಡಿ ನೀವು ಟೆಕ್ಸ್ಟ್ ಕಲರ್ ಯಾವುದು ಬೇಕಾದರೂ ಕೊಟ್ಕೋಬೋದು. ಸಾಕಷ್ಟು ಕಲರ್ ಇದ್ದಾವೆ. ನಾನು ಸದ್ಯಕ್ಕೆ ಈ ಕಲರನ್ನು ಕೊಡ್ತೀನಿ. ರೆಡಿ ಆಯಿತು. ಈಗ ನಾನು ಒಂದು ಟೆಕ್ಸ್ಟನ್ನು ರೆಡಿ ಮಾಡಿದ್ದೀನಿ. ನಂತರ ಆ 3 ಡಾಟ್ಸ್ ಕೆಳಗಡೆ ಒಂದು ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಲಾಕ್, ಆಲ್ರೆಡಿ ನಾವು ಬಾರ್ಡರ್ ತೊಗೊಂಡಾಗ ಲಾಕ್ ಮಾಡಿದ್ದೀವಿ. ಈ ಟೆಕ್ಸ್ಟನ್ನು ಸಹ ಏನು ಮಾಡಬೇಕಾಗುತ್ತೆ, ನೀವು ಲಾಕ್ ಮಾಡಬೇಕಾಗುತ್ತೆ. ನೋಡಿ ಟೆಕ್ಸ್ಟು ಸಹ ಲಾಕ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಮತ್ತು ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬರ್ತೀರಾ. ಇಷ್ಟಾಯಿತು. ಇಷ್ಟಾದಮೇಲೆ ನೀವೇನು ಮಾಡ್ತೀರಾ, ಕೆಳಗಡೆ ಈಗ ನೀವು ಏನಾದರೂ ಒಂದು ವಿಷಯ ತಿಳಿಸ್ಬೇಕಲ್ವಾ, ಆ ವಿಷಯ ತಿಳಿಸ್ಬೇಕಾದ್ರೆ ನೀವೇನು ಮಾಡಬೇಕು, ಈಗ ನಾನು ಉದಾಹರಣೆಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಟೆಕ್ಸ್ಟನ್ನು ಬೇಕಲ್ವಾ, ಟೆಕ್ಸ್ಟ್ ಬೇಕು. ನೋಡಿ ಕೆಳಗಡೆ ಎ ಇದೆಯಲ್ಲ, ಪಕ್ಕದ ಮೇಲ್ಗಡೆ ಟೆಕ್ಸ್ಟ್ ಅಂತ ಇದೆಯಲ್ಲ, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೈಟ್ ಕಲರ್ ಇರೋದ್ರಿಂದ ಬರೋದಿಲ್ಲ. ಫಸ್ಟ್ ನೀವೇನು ಮಾಡಿ, ಯಾವುದೊಂದು ಕಲರ್ ಕೊಟ್ಕೊಳ್ಳಿ. ಟೆಕ್ಸ್ಟ್ ಬಂತಲ್ವಾ, 2 ಸಲ ಕ್ಲಿಕ್ ಮಾಡಿ. ನೋಡಿ ನಾನು ಕನ್ನಡ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಟೆಕ್ಸ್ಟನ್ನು ಟೈಪ್ ಮಾಡಿದ್ದೀನಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಏನಾಯಿತು, ಟೆಕ್ಸ್ಟ್ ಬಂದಿದೆ. ಈ ಟೆಕ್ಸ್ಟಿಗೆ ನಾನೀಗ ಕಲರ್ ಕೊಡ್ತೀನಿ. ನೋಡಿ ಎದಲ್ಲೇ ಕಲರ್ ಇದೆಯಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಇದಕ್ಕೆ ಗ್ರೇಡಿಯಂಟ್ ಕೊಡ್ತೀನಿ. ಗ್ರೇಡಿಯಂಟ್ ಸೆಲೆಕ್ಟ್ ಮಾಡಿಕೊಂಡೆ. ಈ ಗ್ರೇಡಿಯಂಟಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ನೋಡಿ, ಗ್ರೇಡಿಯಂಟ್ ಅಂದರೆ ಮಿಕ್ಸ್ ಕಲರ್ ಇರುತ್ತೆ. ಇದಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ, ಓಕೆ ಕೊಟ್ಟೆ. ನಂತರ ಈಗ ಅದನ್ನೇನು ಮಾಡ್ತೀನಿ ನೋಡಿ, ಬೋಲ್ಡ್ ಮಾಡ್ತೀನಿ. ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಬೋಲ್ಡ್ ಮಾಡಿದೆ. ನಂತರ ಬೋಲ್ಡ್ ಆಯಿತು. ಈಗ ಸೈಜನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೈಜ್ ಮೇಲೆ ಕ್ಲಿಕ್ ಮಾಡಿದೆ, ಮತ್ತು ಸೆಲೆಕ್ಟ್ ಆಗಿರಬೇಕದು. ಸೆಲೆಕ್ಟ್ ಆದಾಗ ಮಾತ್ರ ಏನಾಗುತ್ತೆ, ಓಕೆ ಟೆಕ್ಸ್ಟು ಸೈಜು ದೊಡ್ಡದಾಯಿತು. ಈಗ ಅದನ್ನು ನೋಡಿ ಅಲೈನ್ ಮಾಡ್ತೀನಿ. ಅಲೈನ್ ಮೇಲೆ ಕ್ಲಿಕ್ ಮಾಡಿ, ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅದನ್ನು ಈ ಥರ ಡ್ರ್ಯಾಗ್ ಮಾಡ್ತೀನಿ ಸೆಂಟ್ರಿಗೆ. ರೆಡಿ ಆಯಿತು ಅಲ್ವಾ. ಈಗ ಅದನ್ನು ಬೇಕಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಈಗ ಇಟ್ಕೊಂಡಿಗೆ ಈ ನಂಬರ್ ಇಟ್ಕೊಂಡು ಈಗ ಹೇಳಿದ್ರು ಡ್ರ್ಯಾಗ್ ಆಗೋದು, ದೊಡ್ಡದಾಗುತ್ತೆ. ಓಕೆ, ಈಗ ನೋಡಿ, ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಅಂದರೆ ನಾವು ಈ ಥರ ತೋರಿಸ್ಕೊಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಇಷ್ಟ ಆದಮೇಲೆ ಇಲ್ಲಿಗೆ ಬಿಡಬಾರ್ದು, ಇದನ್ನು ಲಾಕ್ ಮಾಡಬೇಕು. 3 ಡಾಟ್ಸ್ ಇದೆಯಲ್ಲ, ಅದ್ರ ಪಕ್ಕ ಕೆಳಗಡೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇದು 2 ಲಾಕ್ ಆಗಿದ್ದಾವೆ. ಇದನ್ನು ಸಹ ಟೆಕ್ಸ್ಟ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಶೇಪ್ಸನ್ನು ಆ್ಯಡ್ ಮಾಡಬೇಕು. ಶೇಪನ್ನು ಆ್ಯಡ್ ಮಾಡಬೇಕಾದಾಗ ಇಲ್ಲಿ 3ನೇ ಆಯ್ಕೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಶೇಪ್ಸನ್ನು ನಾನೇನು ಮಾಡ್ತಾಯಿದ್ದೀನಿ, ಓಕೆ, ಅಂದರೆ ಈ ಥರ ಶೇಪ್ಸನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡಿದ್ದ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಈಗ ನೋಡಿ ಅದರಲ್ಲೇ ಕಲರ್, ನೋಡಿ ಕಲರ್ ಅಂತ ಇದೆಯಲ್ಲ, ಈ ಶೇಪ್ ಕಲರ್ಗೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ನಂತರ ನೀವು ಬೇಕಾದರೆ ಶೇಪ್ಗೆ ಕಲರ್ ಚೇಂಜ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಈ ಒಂದು ಕಲರನ್ನು ತೊಗೊಂಡೆ. ನಂತರ ಈಗ ಅದಕ್ಕೆ ಏನು ಮಾಡ್ತೀನಿ ನೋಡಿ, ಸ್ಟ್ರೋಕ್ಸನ್ನು ಕೊಡ್ತೀನಿ. ಸ್ಟ್ರೋಕ್ಸ್ ಅಂತಂದರೆ ಬಾರ್ಡರ್ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬಾರ್ಡ್ರಲ್ಲಿ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ಟ್ರೋಕ್ ವಿಡ್ತ್ ಬಂದು 2 ಇದೆ, ಅದನ್ನು 10ವರೆಗೂ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಾನು 12 ಮಾಡ್ಕೊಂಡಿದ್ದೀನಿ. ಓಕೆ, ಇದು ಶೇಪನ್ನು ಆ್ಯಡ್ ಮಾಡೋದಾಯಿತು. ನಂತರ 3 ಡಾಟ್ಸ್ ಕೆಳಗಡೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಇದನ್ನು ಲಾಕ್ ಮಾಡಬೇಕು. ನೋಡಿ ಈಗ ನೀವು ಎಲ್ಲೇ ಸರ್ದಾಡೋದಿಲ್ಲ, ಅಂದರೆ ಲಾಕ್ ಮಾಡಿಬಿಟ್ಟಿದ್ದೀವಿ. ಈಗ ಇಷ್ಟಾದಮೇಲೆ ಒಂದು ಇಮೇಜ್ ಹಾಕಬೇಕಲ್ವಾ. ಇಮೇಜ್ ಹಾಕಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈ ಮೇಲ್ಗಡೆ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಟೆಕ್ಸ್ಟು, ಕರೆಂಟ್ ಡೇಟು, ಸ್ಟಿಕ್ಕರು, ಶೇಪ್ಸು, ಫ್ರಮ್ ಗ್ಯಾಲರಿ, ಡ್ರಾ ಅಂತ ಇದೆ. ಇಲ್ಲಿ ಏನು ಮಾಡಬೇಕು, ಫ್ರಮ್ ಗ್ಯಾಲರಿ ಅಂತಿದೆಯಲ್ಲ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಮೇಜನ್ನು. ಆಲ್ಬಮ್ಸಲ್ಲಿ ಕ್ಲಿಕ್ ಮಾಡ್ತೀನಿ. ನೀವು ಯಾವುದಾದ್ರೂ ತೊಗೋಬೋದು. ನಾನು ಸದ್ಯಕ್ಕೆ ಒಂದು ಇಮೇಜನ್ನು ತೊಗೋತಾ ಇದ್ದೀನಿ. ಓಕೆ, ಈ ಥರ ಬರುತ್ತೆ ಇಮೇಜು. ನಾನು ಇದನ್ನು ನೋಡಿ ಈ ಥರ ಡ್ರ್ಯಾಗ್ ಮಾಡಿ ಕಟ್ ಮಾಡ್ಕೋತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೋತೀನಿ. ಕ್ರಾಪ್ ಮಾಡ್ಕೊಂಡಿದ್ದ ನಂತರ ಏನು ಮಾಡ್ತೀನಿ, ನಾನು ಕ್ರಾಪ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇದು ಫೋಟೋವನ್ನು ಡ್ರ್ಯಾಗ್ ಮಾಡ್ಕೋತಾ ಬರ್ತಾಯಿದ್ದೀನಿ. ನೋಡಿ ಇಲ್ಲಿ ದೊಡ್ಡ ಪಾಯಿಂಟ್ ಇದೆಯಲ್ಲ, ಪಾಯಿಂಟು ಇದು ಮೇಲೆ ಇಟ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿ ಚಿಕ್ಕದಾಗ್ತಾ ಹೋಗುತ್ತೆ. ಓಕೆ, ಈಗ ಫೋಟೋವನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಸಹ ಲಾಕ್ ಮಾಡಬೇಕು. ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ
ಲಾಕ್ ಮಾಡ್ಕೋಬೇಕು. ಅದು ಲಾಕ್ ಆಯಿತು. ಈಗ ಒಂದು ಟೆಕ್ಸ್ಟ್ ಕೊಡ್ತೀರ ಅಂದ್ಕೊಳ್ಳಿ, ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಟೆಕ್ಸ್ಟನ್ನು ಹಿಂಗೆ ಡ್ರ್ಯಾಗ್ ಮಾಡಿದ್ಮೇಲೆ ಇಲ್ಲೇನು ಮಾಡಿ ಕೊಡಿ. ನೋಡಿ ನಾನೀಗ ಟೆಕ್ಸ್ಟನ್ನು ಟೈಪ್ ಮಾಡ್ತಾಯಿದ್ದೀನಿ. ನೋಡಿ ಟೆಕ್ಸ್ಟನ್ನು ಟೈಪ್ ಮಾಡಿದ್ದೀನಿ. ಈ ಥರ ಪಾಯಿಂಟ್ ಸ್ವಲ್ಪ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಈಗ ನಾವೇನು ಮಾಡಬೇಕು, ಆ ಟೆಕ್ಸ್ಟ್ಗೆ ಸ್ವಲ್ಪ ಬೋಲ್ಡ್ ಮಾಡಬೇಕು. ಬೋಲ್ಡ್ ಮಾಡಬೇಕಾದಾಗ ನೋಡಿ ಇಲ್ಲಿ ಟೆಕ್ಸ್ಟ್ ಯಾವುದು ಓಪನ್ ಆಗ್ತಾ ಇಲ್ಲ. ಆವಾಗ ಎ ಮೇಲೆ ಕ್ಲಿಕ್ ಮಾಡಿ. ಎ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಏನು ಬರುತ್ತೆ, ಫಸ್ಟು ನೀವು ಅಲೈನ್ ಮಾಡ್ಕೊಳ್ಳಿ. ಅಲೈನ್ ಮಾಡ್ಕೊಂಡಿದ್ದಾಯ್ತು. ಈಗ ಅಲೈನ್ ಮಾಡ್ಕೊಂಡಿದ್ದೀರಾ, ರೈಟ್ ಮಾರ್ಕ್ ಕೊಡಿ. ಅಲೈನ್ ಪಕ್ಕದಲ್ಲೇ ನೋಡಿ ಸ್ಟೈಲ್ ಬೋಲ್ಡ್ ಇದೆಯಲ್ಲ, ಈ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಡ್ರ್ಯಾಗ್ ಮಾಡಿದ್ದು ಆಯಿತು. ಇಷ್ಟ ಆಗಿದ್ದಾದಮೇಲೆ ಏನು ಮಾಡಿ, ನಿಮ್ಗೆ ಬೇಕಾದ್ರೆ ಇದಕ್ಕೆ ಕಲರ್ ಸಹ ಚೇಂಜ್ ಮಾಡ್ಕೋಬೋದು. ಓಕೆ, ನಮಗಿಷ್ಟು ಸಾಕು. ಅಂದರೆ ಮತ್ತು ಇದನ್ನು ಸಹ ಲಾಕ್ ಮಾಡಬೇಕು. 3 ಡಾಟ್ಸ್ ಕೆಳಗಡೆ ಒಂದು ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ನೋಡಿ 1 2 3 4 5 6 ಅಂದರೆ ನಾನು ಮಾಡಿರ್ತಕ್ಕಂಥ ಎಡಿಟ್ ಪಿಕ್ಚರಲ್ಲಿ ಇಷ್ಟು ಮಾಡಿದ್ದೀನಿ. ಈಗ ಕೊನೆಯದನ್ನು ಸಹ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆಲ್ಲ ಕಾಣಿಸ್ತೇವೆ ಲಾಕ್ ಆಗಿರೋದು. ಈಗ ಮತ್ತೆ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬರ್ತೀರಾ. ಹಾಂ ನೋಡಿ ಈಗ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಪಿಕ್ಸೆಲ್ ಲ್ಯಾಬ್ ಪಿಕ್ಚರ್ ಎಡಿಟರಲ್ಲಿ ನಾವು ಒಂದು ಬ್ಯಾನರ್ ಆಗಿರ್ಬೋದು, ನೀವು ಒಂದು TLM ಆಗಿರ್ಬೋದು, ಏನು ಬೇಕಾದರೂ ನಾವು ಇದನ್ನು ಬಳಸ್ಕೋಬೋದು. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ಸ್ಟನ್ನು ಎಡಿಟ್ ಮಾಡೋದು ಹೇಗೆ, ಶೇಪನ್ನು ಎಡಿಟ್ ಮಾಡೋದು ಹೇಗೆ, ನಂತರ ಸ್ಟ್ರೋಕ್ಸನ್ನು ಕೊಡೋದು ಹೇಗೆ, ಬಾರ್ಡರ್ ಕೊಡೋದು ಹೇಗೆ, ಒಂದು ಇಮೇಜನ್ನು ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಅತಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನಾನು ಮಾಡಿದಂತೆ ನೀವು ಮಾಡಿದ್ರೆ ಸಹ ಇದೇ ರೀತಿಯ ಒಂದು ಪಿಕ್ಚರ್ನ ಎಡಿಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ನಿಮ್ಗೆ ಆಗೋದಿಲ್ಲ. ಇಷ್ಟು ಮಾಡಿದ್ರೆ ನಮ್ಮ ಒಂದು ಬ್ಯಾನರ್ ಸೈಜ್ ಈ ಥರ ಬರುತ್ತೆ, ಅಥವಾ ಪಿಕ್ಚರ್ ಈ ಥರ ಬರುತ್ತೆ. ಇಷ್ಟಾದಮೇಲೆ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಇದೆಯಲ್ಲ, ಈ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಪೋರ್ಟ್ ಇಮೇಜ್ ಆದಮೇಲೆ ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೇವ್ಡು ಅಂದರೆ ಈ ಇಮೇಜ್ ಎಲ್ಲೋಗಿ ಸೇವ್ ಆಗ್ತಾ ಇದೆ, ಈಗ ನಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿದೆ. ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಪಿಕ್ಚರ್ ಎಡಿಟರಲ್ಲಿ ಮಾಡಿರ್ತಕ್ಕಂಥ ವರ್ಕನ್ನು ನಾನೀಗ ಇಮೇಜಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನೀವು ಈ ರೀತಿಯ ಒಂದು ಪಿಕ್ಚರ್ ಎಡಿಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೋರ್ತಾ, ಇಲ್ಲಿಯವರೆಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.